ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಒಂದು 2-3 ದಿನದ ವ್ಲಾಗ್ಸ್ ಎಲ್ಲದನ್ನು ಮರ್ಜ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪು ಮನೆ ಗೃಹ ಪ್ರವೇಶಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ರೀಸೆಂಟಾಗಿ ಅರೆಹಳ್ಳಿಲೆಲ್ಲ ಆನೆ ಎಲ್ಲ ದಾಳಿ ಮಾಡಿ ರೈತರನ್ನೆಲ್ಲ ಸಾಯಿಸಿತ್ತಲ್ವ. ಆ ಆನೆನ ಎಲ್ಲ 2 ಆನೆ ಸೇರಿಕೊಂಡು ಸೆರೆ ಹಿಡಿದಿದ್ರು. ಅದನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಸಿಕ್ತು ಅಂತ ಹೇಳಿ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಇದು ರಾತ್ರಿ ಗೃಹ ಪ್ರವೇಶದ ದಿನ ನಾವು ಹೋಗಿದ್ದಿನದ್ದು. ಬೇಗನೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡೋಗಿದ್ದೆ. ತಿಯಾ ಅಂತೂ ಯಾಕಷ್ಟು ಹತ್ಲು ಅಂತ ಗೊತ್ತಿಲ್ಲ, ಅಷ್ಟು ಜೋರಾಗಿ ಹತ್ತು ಇಟ್ಲು. ಯಾರು ಎತ್ಕೊಂಡ್ರು ಅಳ್ತಾ ಇದ್ಲು. ಮೇ ಬಿ ಅವಳಿಗೆ ನಾನು ಅವಳು ಮಲಗಿದ ತಕ್ಷಣ ಎತ್ಕೊಂಡು ಹೋದೆ 3 ಗಂಟೆಗೆ, ನಿದ್ದೆ ಸರಿಯಾಗಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಅಳ್ತಾ ಇದ್ಲು. ಎಲ್ಲರೂ ರೆಡಿ ಆದ್ರೂ ನಾನಂತೂ ರೆಡಿ ಆಗೋಕ್ಕಾಗಲೇ ಇಲ್ಲ. ಹೆಂಗೆ ಹೋಗಿದ್ದೆ ಅದೇ ಡ್ರೆಸ್ಸಲ್ಲಿ ರಾತ್ರಿ ಗೃಹ ಪ್ರವೇಶ ಮುಗಿಸ್ದಂಗೆ ಆಯಿತು. ಆಮೇಲೆ ಅಮ್ಮ ಬಂದ ಮೇಲೆ ಅಮ್ಮ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿದ್ರು, ರಾಗಿ ಸರಿ ಎಲ್ಲ ತಿನ್ನಿಸಿ. ಆವಾಗ ಪಾಪು ಸಮಾಧಾನ ಆದಳು. ಹಾಗಾಗಿ ನೈಟ್ ಗೃಹ ಪ್ರವೇಶದಲ್ಲಿ ನೋಡಿ ಯಾವ ಡ್ರೆಸ್ ಹೋಗಿದ್ದೆ ಅದೇ ಡ್ರೆಸ್ಸಲ್ಲಿ ಮುಗಿಸ್ಬಿಟ್ಟೆ. ಮೇ ಬಿ ಎಲ್ಲರೂ ಜಸ್ಟ್ ಹಾಯ್ ಹೇಳೋದು, ಪಾಪುನ ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ರಲ್ವ. ಹಾಗಾಗಿ ಸ್ವಲ್ಪ ಅವಳಿಗೆ ಕಿರಿಕಿರಿ ಅನ್ನಿಸ್ತಿತ್ತು ಅನಿಸುತ್ತೆ. ನೈಟೇ ವಾಪಸ್ ಬಂದು ಉಳ್ಕೊಂಡ್ಬಿಟ್ವಿ. ಅವಳು ಅಳೋದನ್ನ ನೋಡೋಕ್ಕಾಗದೆ ಮನೆಗೆ. ಆಮೇಲೆ ಬೆಳಗ್ಗೆ ಎದ್ದು ಗೃಹ ಪ್ರವೇಶಕ್ಕೆ ಹೊರಟ್ವಿ. ಅಮ್ಮ ಪಾಪು ತುಂಬ ಅಳ್ತಾಳೆ, ನೀನು ಹೋಗ್ಬಿಟ್ಟು ಬೇಗನೆ ಬಾ, ಬಿಸಿಲಲ್ವಾ ಅಂತ ಹೇಳಿಬಿಟ್ಟು ಪಾಪುನ ಕೊನೆಗೂ ಗೃಹ ಪ್ರವೇಶಕ್ಕೆ ಕರ್ಕೊಂಡೇ ಹೋಗಲಿಲ್ಲ. ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಬಿಟ್ಟೋಗೋಕ್ಕೂ ಮನಸ್ಸಿಲ್ಲ. ಕರ್ಕೊಂಡು ಹೋದರೆ ಅಲ್ಲಿ ತುಂಬ ಬಿಸಿಲಿಗೆ ಅಳ್ತಾಳೆ, ನಮಗೂ ಕೂರಕ್ಕೆ ಬಿಡಲ್ಲ. ಎಲ್ಲರೂ ಅಟ್ಲೀಸ್ಟ್ ಮಾತಾಡಿಸ್ದಾಗಾದರೂ ಅಳ್ತಾಳೆ ಅಂತ ಹೇಳಿ ಸರಿ ಅಂತ ಹೇಳಿ ಆಲ್ಮೋಸ್ಟ್ ನಾವು 8:30 9 o'clock ಮನೆ ಬಿಟ್ಟು 2:30 ವಾಪಸ್ ಬಂದುಬಿಟ್ಟೆ. ಬೇರೆಯವ್ರ ಮನೆ ಗೃಹ ಪ್ರವೇಶ ಅಲ್ಲ, ಆದ್ರೂ ಅಲ್ಲಿ ಇರಂಗೂ ಇಲ್ಲ, ಈ ಕಡೆ ಬಿಡಂಗೂ ಇಲ್ಲ ಅನ್ನೋ ಥರ ಆಗ್ಬಿಡ್ತು. ಪಾಪು ಚಿಕ್ಕವಳಲ್ಲ ಅಂತ ಹೇಳಿಬಿಟ್ಟು ಬೇಗ ಊಟ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ವಾಪಸ್ ಬಂದೆ ನಾನು. ನಿಜ, ಎಲ್ಲಾದರೂ ಈ ಬಿಸಿಲಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದರೆ 10 ಸತಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಅಳ್ಳೋದು, ಕಿರಿಕಿರಿ ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ಹೋಗಲೇಬೇಕಾಗಿರೋ ಫಂಕ್ಷನ್ ಆಗಿರೋದ್ರಿಂದ ಹೋಗಿದ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಗಣಕೆ ಸೊಪ್ಪಿನ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಅದರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಂಡ್ ಹೆಲ್ದಿಯಾಗಿರುವಂತಹ ಸಾಂಬಾರಿದು. ಗಣಕೆ ಸೊಪ್ಪನ್ನ ನೆನೆಸಿ ತೊಳೆದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೆ. 1 ಈರುಳ್ಳಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹಾಲು ಕಾಯಕ್ಕೆ ಇಟ್ಕೊಂಡೆ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸಿ ಈರುಳ್ಳಿ ಏನು ಆ ಕಡೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು. ಸ್ವಲ್ಪ ಹುರಿದಿರೋ ಅಂಥ ಈರುಳ್ಳಿ, ಸ್ವಲ್ಪ ಹಸಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಕೆಲವೊಂದು ಸತಿ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇತ್ತು, ಹಾಗಾಗಿ ಹಾಕ್ಕೊಂಡಿಲ್ಲ ಅದನ್ನು ವಾಯ್ಸ್ನ. 1/4 ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸು, ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರದ ಪುಡಿ, ಹಚ್ಚ ಖಾರ ಪುಡಿ ಇರುತ್ತಲ್ಲ ಅದು, ಒಬ್ಬೊಬ್ಬರು ಒಂದೊಂದು ಥರ ಮಾಡಿರ್ತಾರೆ. ಅದ್ರ ಜೊತೆಗೆ ನಾನು ಎಲ್ಲ ಕಾಳುಗಳನ್ನೂ ಹಾಕ್ಬಿಟ್ಟು, ಅಮ್ಮ ತುಂಬಾ ಚೆನ್ನಾಗಿ ಸಾಂಬಾರು ಪುಡಿ ಮಾಡ್ತಾರೆ. ಆ್ಯಕ್ಚುಲಿ ಅದರ ರೆಸಿಪಿನ ಒಂದು ಸತಿ ನಾನು ನಿಮಗೆ ಶೇರ್ ಮಾಡ್ತೀನಿ, ನೀವು ಒಂದು ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಅದಾದಮೇಲೆ ಹರಳುಪ್ಪು ಏನಿರುತ್ತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೆ. ಕಾಯಿ ತುರಿ ಇರುತ್ತಲ್ಲ ಅದನ್ನು ಒಂದು 10 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ರುಬ್ಕೊಂಬಿಟ್ರೆ ಆಮೇಲೆ ಒಗ್ಗರಣೆ ಹಾಕ್ಬೋದು. ಕರ್ಬೇವಿನ ಸೊಪ್ಪು ಖಾಲಿ ಆಗಿತ್ತಲ್ವ, ಮನೆ ಮುಂದೆನೇ ಹಾಕ್ಕೊಂಡಿದ್ದೆ, ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ಕಿತ್ಕೊಂಡು ಬಂದಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಸಾಂಬಾರಲ್ಲಿ ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ, ಮಜ್ಜಿಗೆ ಜ್ಯೂಸ್ನೇ ಕುಡ್ಕೊಂಡಿದ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ. ಒಗ್ಗರಣೆಗೆ ಎಣ್ಣೆ ಕಾದಾದಮೇಲೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಬೇಕು. ಆ್ಯಕ್ಚುಲಿ ಏನಂತ ಅಂದರೆ ಈರುಳ್ಳಿ ಒಗ್ಗರಣೆ ಹಾಕಬಾರ್ದು ಈ ಸಾಂಬಾರಿಗೆ, ಅಷ್ಟು ರುಚಿ ಬರಲ್ಲ. ಹಾಗಾಗಿ ನಾನು ಈರುಳ್ಳಿ ಒಗ್ಗರಣೆ ಹಾಕಲ್ಲ. ಇದೆಲ್ಲ ಒಗ್ಗರಣೆಲಿ ಫ್ರೈ ಆದಮೇಲೆ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಕಾಯ್ದು ಅಷ್ಟೇ, ಇನ್ನೇನೂ ಇಲ್ಲ. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಹಾಕ್ಕೊಳ್ಳಿ. ತುಂಬ ತೆಳುವಾದ್ರೂ ರುಚಿ ಬರಲ್ಲ, ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೆ ಅಲ್ವ, ಹಾಗಾಗಿ ಏನೂ ಬೇಕಾಗಿಲ್ಲ. ಮೇಯ್ನ್ ಈ ಸಾಂಬಾರಿಗೆ ಹುಣಸೆ ಹಣ್ಣನ್ನು ಹಾಕಲ್ಲ ಮತ್ತು ಟೊಮೊಟೊ ಹಣ್ಣನ್ನು ಹಾಕಲ್ಲ, ಯಾಕೆಂದರೆ ಗಣಕೆ ಸಪ್ಪೆ ಹುಳಿ ಇರುತ್ತೆ ಅಂಥೇಳಿ. ಇಲ್ಲಿ 1 ಲೀಟ್ರ್ ಹಾಲಿಗೆ ನಾನು 1 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ಫ್ರೂಟ್ ಸಲಾಡ್ನ ಮಾಡೋಣ ಅಂತ ಹೇಳಿಬಿಟ್ಟು.
ಸಾಂಬಾರು ಕುದಿಯುತ್ತೆ, ಅದ್ರ ಜೊತೆಗೆ ಹಾಲು ಕುದ್ಬಿಡುತ್ತೆ ಅಂತ ಹೇಳಿಬಿಟ್ಟು 2-3 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡು ಸ್ವಲ್ಪ ಹಾಲನ್ನ ಹಾಕಿ ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಲು ಮತ್ತು ಸಕ್ಕರೆ ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡು ತಿರುತ್ತಾನೇ ಇರಬೇಕು. ಚೆನ್ನಾಗಿ ಸ್ಟಿರ್ ಮಾಡಲಿಲ್ಲ ಅಂತ ಅಂದರೆ ಗಂಟಾಗ್ಬಿಡುತ್ತೆ. ಗಂಟಾದರೆ ಫ್ರೂಟ್ ಸಲಾಡ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ತಿರುತ್ತಾನೇ ಇರ್ತೀನಿ. ಸೊ ಅದೂ ರೆಡಿ ಆಯಿತು. ಅಷ್ಟೊತ್ತಿಗೆ ಗಂಟೆ ಸೊಪ್ಪಿನ ಸಾಂಬಾರು ಕುದ್ದಾಯಿತು. ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿನ ಕಲಿಸ್ಕೊಂಡಿದ್ದೆ. ಕೋಸಂಬರಿ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಹಾಗಾಗಿ ಏನು ಶೂಟ್ ಮಾಡ್ಕೊಂಡಿಲ್ಲ. ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಮುದ್ದೆ. ನಿಜ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ದಿಯಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಪಿಸ್ತಾ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿನ ಬಿಸಿ ಇದ್ದಾಗಲೇ ಹಾಕ್ಕೊಂಡು ಆಫ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಮೋಹನು ಊಟಕ್ಕೆ ಬಂದರು, ಕೆಲಸ ಎಲ್ಲ ಮುಗಿಸ್ಕೊಂಡು. ಸರಿ ಅಂತ ಹೇಳ್ಬಿಟ್ಟು ನಂದು ವೀಡಿಯೋ ಎಲ್ಲ ಮಾಡ್ಕೊಂಡಾಗಿತ್ತು. ಇನ್ನೇನು ಸಮ್ಮರ್ ಹಾಲಿಡೇಸ್ ಅಲ್ವಾ, ಲಿಪಿ ಅಂತೂ ಫುಲ್ ಜಾಲಿ, ಬರೀ ಹಠ ಮಾಡೋದು, ಅದು ಬೇಕು ಇದು ಬೇಕು, ಬೋರ್ ಆಗ್ತಾಯಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಊಟ ಮುಗಿಸಾದ್ಮೇಲೆ ಅಮ್ಮ ಮಲಗಿದ್ರು ಸ್ವಲ್ಪ ಹೊತ್ತು. ಹಾಗಾಗಿ ಅಮ್ಮ ಲಾಸ್ಟಿಗೆ ಎದ್ದು ಬಂದ್ರಲ್ಲ, ಅಮ್ಮ ನಿಮ್ಮದೊಂದು ವೀಡಿಯೋ ಹಿಡಿತೀನಿ ಅಂತ ಹೇಳ್ಬಿಟ್ಟು ಹಿಡಿದೆ. ಪಾಪಗೆ ರಾಗಿ ಸರಿನ ಕಂಟಿನ್ಯೂಯಸ್ ಆಗಿ ತಿನ್ನಿಸಿದ್ದೆ ಅಲ್ವಾ, ಸೊ ಅವಳಿಗೆ ಇವಾಗ ಹೊಟ್ಟೆಗೆ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಸೊ ಇವಾಗ ಏನು ಮಾಡ್ತೀನಿ, ಒಂದೊಂದು ದಿನ ಮಧ್ಯಾಹ್ನದ ಹೊತ್ತು ಅಥವಾ ಸಂಜೆ ಹೊತ್ತು ಅವಳಿಗೆ ಒಂದೊಂದು ಪ್ಯೂರಿಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಳು ಇಷ್ಟಪಟ್ಟು ತಿನ್ನೋದು ಮತ್ತು ಇವಳಿಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಆಗಿಲ್ವಲ್ಲ, ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದಾದಮೇಲೆ ಎಲ್ಲ ಥರದ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೆ. ದ್ರಾಕ್ಷಿ, ಬಾಳೆಹಣ್ಣು, ಪಚ್ಚಬಾಳೆಹಣ್ಣು, ಪುಟ್ಟಬಾಳೆಹಣ್ಣು, ಸ್ಟ್ರಾಬೆರಿ, ದಾಳಿಂಬೆ ಮತ್ತು ಪಪ್ಪಾಯ, ಇದಿಷ್ಟನ್ನು ಹಾಕ್ಬಿಟ್ಟು ಕಸ್ಟರ್ಡ್ ಮಾಡ್ಕೊಂಡಿದ್ದೆ ಅಲ್ವಾ, ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಿಗೆ ಎತ್ತಿಡಬೇಕು. ಫ್ರೂಟ್ ಸಲಾಡಿಗೆ ಇದು ಹಾಕಲ್ಲ, ಕಲ್ಲಂಗಡಿ ಹಣ್ಣು ಮತ್ತು ಮೂಸಂಬಿ ಕಿತ್ತಳೆ ಹಣ್ಣು ಹಾಕಬಾರ್ದು, ಅಷ್ಟು ರುಚಿ ಬರಲ್ಲ. ಅದಾದಮೇಲೆ ರೋಬೋಟ್ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ 1 ವೀಕಿಗೆ ಒಂದ್ಸತಿ ಕ್ಲೀನ್ ಮಾಡ್ಕೊಬೇಕು ಡೈಲಿ ಯೂಸ್ ಮಾಡಿದ್ರೆ, ಇಲ್ಲ ಅಂತ ಅಂದರೆ ಏನಾಗುತ್ತೆ, ಹಾಳಾಗ್ಬಿಡುತ್ತೆ ಮಷಿನರೀಸು. ಹಾಗಾಗಿ ಕೆಲಸ ಎಲ್ಲ ಮುಗೀತಲ್ವ, ಸ್ವಲ್ಪ ಇದನ್ನು ತೆಗೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಡಸ್ಟ್ ಬ್ಯಾಗ್ನ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನಿಜವಾಗ್ಲೂ ಯೂಸ್ಫುಲ್ ಅಂತ ಅನಿಸುತ್ತೆ ನನಗೆ. ಇದನ್ನು ಆನ್ ಮಾಡಿಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದರೆ ಈಸಿಯಾಗಿ ಅದ್ರ ಪಾಡಿಗೆ ಅದು ಕ್ಲೀನ್ ಮಾಡ್ಕೊಂಬರುತ್ತೆ. ನೋಡಿ, ಇಷ್ಟು ಡಸ್ಟ್ ಕಲೆಕ್ಟ್ ಆಗಿತ್ತು, ಅದನ್ನೆಲ್ಲ ಒಂದು ವಾರಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ಕೊಬೇಕು. ಬಟ್ ಇದನ್ನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಮೈಂಟೈನ್ ಮಾಡಿದ್ರೆ ಮಷಿನರೀಸು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಈವ್ನಿಂಗು ಪಾಪಗೆ ಒಂದು ಪ್ಯೂರಿ ಮಾಡೋಣ ಅಂತ ಹೇಳಿ ಕ್ಯಾರೆಟ್ನ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬೇಗ ಸ್ಟೀಮ್ ಆಗಿಬಿಡುತ್ತೆ ಕ್ಯಾರೆಟು. ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಬೇಯಬೇಕು ಅಂತ ಹೇಳಿ. ಕಂಪ್ಲೀಟಾಗಿ ಅದು ಸ್ಟೀಮ್ ಆದಮೇಲೆ ನಾನೇನು ಮಾಡಿದೆ, ಒಂದು ಜಾಲರಿ ಇರುತ್ತಲ್ಲ, ಹೊಸಾದು ತೊಗೊಂಡಿದ್ದೆ. ಕಾಫಿ ಮತ್ತು ಟೀ ಎಲ್ಲ ಸೋಸಿದ್ದು ತೊಗೊಬಾರ್ದು. ಪಾಪುಗೆ ಅಂತಲೇ ಒಂದು ಹೊಸಾದು ತೊಗೊಂಡು ಅದರಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದರೆ ಕೆಳಗಡೆಯಿಂದ ಪ್ಯೂರಿ ಬರುತ್ತೆ. ಅದನ್ನು ತೊಗೊಂಡು ತಿನ್ನಿಸ್ದೆ. ಮೋಸ್ಟ್ಲಿ ಅವಳಿಗೆ ಇಷ್ಟ ಆಗಲ್ವೇನೋ ಅಂತ ಅಂದ್ಕೊಂಡೆ. ತುಂಬಾ ಇಷ್ಟಪಟ್ಟು ತಿಂದಳು. ಸ್ಟಾರ್ಟಿಂಗ್ ತಿನ್ನಿಸ್ಬೇಕಾದ್ರೆ ನಾನು 3/4 ಕ್ಯಾರೆಟ್ ತೊಗೊಂಡಿದ್ದೆ ಚಿಕ್ಕದು, ಅದರಲ್ಲಿ ಒಂದು 10 ಸ್ಪೂನಷ್ಟು ಬಂದಿತ್ತು. ತಿನ್ನಿಸ್ದೆ. ಲಿಪಿ ಹೊರ್ಗಡೆ ಹೋಗ್ತೀನಿ ಆಟ ಆಡೋಕ್ಕೆ ಅಂತೇಳಿ ಅಳ್ತಾ ಇದ್ಲು. ಮೀನಜ್ಜಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ ಅವಳನ್ನು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ವಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಒಂದು ಹೈಬಿಸ್ಕಸ್ ಟೀನ ಮಾಡೋಣ ಅಂತ ಹೇಳಿ ಮನೆ ಮುಂದೆ ಇತ್ತಲ್ವ, ತೊಗೊಂಡು ಬಂದೆ. 1 ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಪುದೀನ ಹಾಕಿ, ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು ಒಂದೇ ಒಂದು ಲವಂಗನ ಹಾಕ್ಕೊಂಡ್ಬಿಟ್ಟು, ಹೈಬಿಸ್ಕಸ್ ಇತ್ತಲ್ವ, ಕೆಂಪು ದಾಸವಾಳ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುದಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೆಲ್ದಿ ಟೀ ಇದು, ಬೆಳಗ್ಗೆ ಹೊತ್ತು ತೊಗೊಬೋದು. ಅದ್ರ ಜೊತೆಗೆ ಜೇನುತುಪ್ಪನ ಬಿಸಿ ಇದ್ದಾಗ ಹಾಕಬಾರ್ದಂತೆ, ನನಗೆ ಗೊತ್ತಿರಲಿಲ್ಲ, ನಾನು ಬಿಸಿಲಿ ಹಾಕಿದ್ದೆ. ಸ್ವಲ್ಪ ತಣ್ಣಗಿದ್ದಾಗ ನೀವು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣನ್ನು ಹಾಕ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸಿಗಾಗಿರ್ಬೋದು ಮತ್ತು ಹೇರ್ಗಾಗಿರ್ಬೋದು, ಸ್ಕಿನ್ ಗ್ಲೋಯಿಂಗಿಗಾಗಿರ್ಬೋದು, ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಆಯಿತಾ. ಅದಾದಮೇಲೆ ನಾವು ಸಂಜೆ ಮೋಹನ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಇಲ್ಲಿ ಒಂದು ಚಿಕ್ಕದು ಲೇಔಟ್ ಮಾಡಿದರು ಮೋಹನು, ಅದ್ರ ಮುಂದೆನೇ ಹೋದರು. ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಹಿಡ್ದಿದ್ದೀನಿ ಅಷ್ಟೇ. ಕೆಲವೊಂದು ಸೈಟೆಲ್ಲ ಅವ್ರು ತೊಗೊಂಡಿರೋದು ಇವ್ರು ತೊಗೊಂಡಿರೋದೆಲ್ಲ ಸೇಲ್ ಆಗಿರೋದನ್ನು ತೋರಿಸ್ತಾ ಇದ್ರು. ಅದಾದಮೇಲೆ ಲಿಪಿ ನಮ್ಮ ಅಕ್ಕನ ಮನೆ ಊಟಿಗೆ ಹೊರಟಿದ್ಲು. ಹೋಗಲೇಬೇಕಮ್ಮ ಅಂತ ಹೇಳಿಬಿಟ್ಟು ಅವಳನ್ನು ಊಟಿಗೆ ಕಳ್ಸೋಕ್ಕೆ ಕೆಲವೊಂದು ಬಟ್ಟೆಗಳನ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳಿ ಮೋಹನ್ ಅವಳನ್ನು ಕರ್ಕೊಂಡು ಶಾಪಿಂಗ್ ಮಾಡಿಸಿದ್ರು. ಫುಲ್ ಎಕ್ಸೈಟ್ಮೆಂಟ್ ಅಂದರೆ ಎಕ್ಸೈಟ್ಮೆಂಟ್ ಅವಳಿಗೆ. ಆ ಬಟ್ಟೆ ತೊಗೊಬೇಕು, ಈ ಬಟ್ಟೆ ತೊಗೊತೀನಿ, ಅಮ್ಮ ಊಟಿಗೆ ಹೋಗ್ತೀನಿ, ಊಟಿಲಿ ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು. ಅಲ್ಲಿ ಹೋಗಿದ್ದ ದಿನ ನನ್ನ ಹತ್ರ ಫೋನಲ್ಲಿ ಮಾತಾಡಲಿಲ್ಲ, ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ಲು. ಆಮೇಲೆ ನೆಕ್ಸ್ಟ್ ಡೇಯಿಂದ ಅಮ್ಮ ನಿನ್ನ ನೋಡೋಂಗೆ ಆಗ್ತಾಯಿದೆ, ಅಪ್ಪ ಯಾವಾಗ ಬರ್ತೀರಾ ಅಂತ ಹೇಳಿಬಿಟ್ಟು 2 ಅವರ್ಸಿಗೆ ಒಂದ್ಸತಿ ವೀಡಿಯೋ ಕಾಲ್ ಮಾಡೋದು, ಅಳ್ಳೋದು. ಆಮೇಲೆ ಬೈದ್ಮೇಲೆ ಚೆನ್ನಾಗಿ ಆಗ್ತಾಳೆ. ಅಕ್ಕ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋರು, ಅದನ್ನು ಕೊಡಿಸೋರು ಇದನ್ನು ಕೊಡಿಸೋರು, ಆವಾಗ ಚೆನ್ನಾಗಿರೋಳು, ಮತ್ತೆ ಸ್ಟಾರ್ಟ್ ಮಾಡೋಳು.
ಆಲ್ಮೋಸ್ಟ್ 5 ಡೇಸು ಊಟಿಲಿದ್ದಾಳೆ. ಮೇ ಬಿ ನಾಳೆ ಅಥವಾ ನಾಡಿದ್ದು ಬರ್ತಾಳೆ ಅಂತ ಅನಿಸುತ್ತೆ. ಸೊ ಏನಾಯಿತು ಲಿಪಿ, ಹೆಂಗಾಯಿತು ಲಿಪಿ ಅಂತ ಕೇಳಬೇಕು. ಅದಾದಮೇಲೆ ಮೋಹನ್ ಒಂದು ಹೊಸ ಫೋನ್ ನೋಡ್ತಾ ಇದ್ರು. ತುಂಬ ದಿನ ಆಗಿತ್ತು ಫೋನ್ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಅವರಿಗೆ ಐಫೋನ್ ತೊಗೊಳ್ಳಿ ಅಂದರೆ ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರು ಸ್ಯಾಮ್ಸಂಗ್ S26 ಏನೋ ತೊಗೊಂಡ್ರು. ಅದನ್ನು ನೋಡ್ಕೊಂಡು ಬಂದಿದ್ವಿ. ನೆಕ್ಸ್ಟ್ ಡೇ ಹೋಗಿ ತೊಗೊಳ್ಳೋಣ, ಟೈಮ್ ಆಗಿತ್ತು ನಮಗೆ. ಮತ್ತು ವೈಟ್ ಕಲರೇ ಬೇಕಿತ್ತು, ವೈಟ್ ಕಲರ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಬುಕ್ ಮಾಡಿಬಿಟ್ಟು ಬಂದಿದ್ವಿ. ಸರಿ ಅಂತ ಹೇಳಿ ಫೈನಲಿ ಅವ್ರಿಗೆ ಇಷ್ಟ ಆಗಿರೋ ವೈಟ್ ಕಲರ್ ಫೋನ್ ಸಿಕ್ತು. ಅದನ್ನು ತೊಗೊಂಡು ಸುಮ್ಮನೆ ಅನ್ಬಾಕ್ಸಿಂಗ್ ಮಾಡೋದು, ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಬಟ್ ಯೂಸರ್ ಫ್ರೆಂಡ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಇದನ್ನೇ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಏನಂದರೆ ಅವ್ರಿಗೆ ಯಾವಾಗಲೂ ಕಾಲ್ಸ್ ಜಾಸ್ತಿ ಬರ್ತಿರುತ್ತೆ. ನಾನಂದರೆ ವೀಡಿಯೋ ಮಾಡ್ತೀನಿ, ಅಷ್ಟು ಕಾಲ್ಸ್ ಬರಲ್ಲ. ಮತ್ತು ರಫ್ ಹ್ಯಾಂಡಲ್ ಮಾಡಲ್ಲ. ಇವರಂದರೆ ಹೊರಗಡೆ ಹೋಗ್ತಾರಲ್ವ, ರಫ್ ಹ್ಯಾಂಡಲ್ ಮಾಡಿಬಿಟ್ಟು ಬೀಳಿಸ್ತೀರಾ ಅಂತ ನಾನು ಅನ್ನೋದು ಏನಿಲ್ಲ, ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಟ್ಬಿಟ್ಟು ತೊಗೊಂಡ್ರು. ಚೆನ್ನಾಗಿದೆ ಫೋನು. ಇನ್ನು ನಾನು ಯೂಸ್ ಮಾಡಿ ನೋಡಿಲ್ಲ, ಫೋಟೋಸ್ ಎಲ್ಲ ತೆಗೆದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಫೋನೆಲ್ಲ ತೊಗೊಂಡ್ವಿ. ಅಲ್ಲಿ ಹೇಗೆ ಅಂತ ಅಂದರೆ ಪೂರ್ವಿಕಾದಲ್ಲಿ ಯಾರಾದರೂ ಈ ಥರ ಫೋನ್ನ ತೊಗೊಂಡ್ರೆ ಅವರಿಗೆ ಕೊಟ್ಟು ಎಲ್ಲರೂ ನಿಂತ್ಕೊಂಡು ಅವ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳೋ ಥರ ಕ್ಲ್ಯಾಪ್ಸ್ನ ಮಾಡ್ತಾರೆ. ನನಗೊಂಥರ ಶೈ ಅನ್ನಿಸ್ತಿತ್ತು ಅವ್ರು ಕ್ಲ್ಯಾಪ್ಸ್ ಮಾಡಬೇಕಾದ್ರೆ. ಅಂತೂ ಖುಷಿ ಆಯಿತು. ಅಲ್ಲಿಂದ ಫುಡ್ ಸ್ಟ್ರೀಟಿಗೆ ಅಂತ ಹೇಳ್ಬಿಟ್ಟು ಬಂದು ಫುಡ್ ಏನೇನೋ ತಿಂದ್ಕೊಂಡು ಬಂದ್ವಿ. ಇದು ಆ್ಯಕ್ಚುಲಿ ಹಳೇ ವ್ಲಾಗ್ ಇತ್ತಲ್ಲ, ಅದೇ ಕಂಟಿನ್ಯೂಯೇಷನ್ನು. ಅಪ್ಪು ಮನೆ ಗೃಹ ಪ್ರವೇಶಕ್ಕೆ ಅಂದರೆ ಮೋಹನ್ ಅವ್ರ ಅಕ್ಕ, ಅಪ್ಪು ಯಾರು ಅಂತ ಕೇಳಿದ್ರಿ ಅಲ್ವಾ, ಮೋಹನ್ ಅವ್ರ ಅಕ್ಕನ ಮಗ ನಮ್ಮ ಜೊತೆನೇ ಇರೋದು. ಏನಂತ ಅಂದರೆ ತಾಯಿ ಮನೆಯಿಂದ ಪಾತ್ರೆಗಳೆಲ್ಲ ಕುಕ್ಕೆಗೆ ತುಂಬಿ ಕೊಡಬೇಕು ಅಂತ ಶಾಸ್ತ್ರ ಇದೆ ಅಂತ ಹೇಳಿದ್ರು. ಹಾಗಾಗಿ ಏನೇನು ಪಾತ್ರೆಗಳು ಬೇಕು ಅದನ್ನೆಲ್ಲದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಸೊ ನಮಗೇನು ಇರುತ್ತೆ ಪದ್ಧತಿ, ಅದ್ರ ಪ್ರಕಾರ ತಟ್ಟೆ ಮತ್ತು ಲೋಟ, ದೀಪ, ಕುಂಕುಮ ಪ್ರತಿಯೊಂದನ್ನು ತೊಗೊಳ್ಬೇಕು ಅಂತ ಹೇಳಿದ್ರು. ಪ್ರತಿಯೊಂದನ್ನು ತೊಗೊಂಡ್ವಿ. ಆ್ಯಕ್ಚುಲಿ ನಾವು ಹೋದಾಗಲೇ ಆಲ್ಮೋಸ್ಟ್ 8:30, 8:45 ಆಗಿತ್ತು. ಬಟ್ ಅಂತೂ ತುಂಬಾ ರಶ್ ಇತ್ತು. ಅದ್ರಲ್ಲಿ ಪಟ ಪಟ ಅಂತ ಹೇಳಿ ತೊಗೊಂಡ್ವಿ. ಬಿಕಾಸ್ ಪಾಪುನ ಬಿಟ್ಟು ಬಂದಿದ್ವಲ್ವ, ವೆಯ್ಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡಿಲ್ಲ. ಮತ್ತು ಕಾಯಿ ತುರಿತೀವಲ್ವ, ಅದನ್ನು ಕೂಡ ಕೊಡಬೇಕಂತೆ ಶಾಸ್ತ್ರದ ಪ್ರಕಾರ. ಹಾಗಾಗಿ ಪ್ರತಿಯೊಂದು ಏನೇನು ತೊಗೊಬೇಕು ಅಂತ ಇತ್ತು ಅದನ್ನೆಲ್ಲ ತೊಗೊಂಡ್ವಿ. ಇವಾಗಂತೂ ಪಾತ್ರೆ ರೇಟು, ಚಿನ್ನದ ರೇಟು, ಮತ್ತು ಸಿಲ್ವರ್ ರೇಟು, ಬಟ್ಟೆ ರೇಟು, ರೇಷ್ಮೆ ರೇಟು, ಗ್ಯಾಸ್ ರೇಟು ಪ್ರತಿಯೊಂದು ಕೂಡ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಪಾತ್ರೆ ರೇಟ್ ಅಂತೂ ಏನು ಇಷ್ಟೊಂದು ಜಾಸ್ತಿ ಆಗಿದೆ ಅಂತ ಕೇಳ್ತಾ ಇದ್ದೆ ಅಂಕಲ್ ಹತ್ರ. ಇಲ್ಲ ಇವಾಗ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಸೊ ನಾನು ಮೋಹನು ಪಾತ್ರೆ ಎಲ್ಲ ತೊಗೊಂಡು ಡಿಕ್ಕಿಗೆ ತುಂಬಿಕೊಂಡು ಹೊರಟ್ವಿ ಮನೆಗೆ. ಇವಾಗ ಸೆಕೆಗಾಲದಲ್ಲಿ ತುಂಬಾ ಕಷ್ಟ ಇರೋಕ್ಕೆ. ಆ್ಯಕ್ಚುಲಿ ಇನ್ನೂ ಬೇಕಂದರೆ ನಾವು ಮಳೆಗಾಲದಲ್ಲಿ ಬೆಚ್ಚಗಿದ್ಬಿಡ್ಬೋದು. ಸೆಕೆಗಾಲದಲ್ಲಂತೂ ಊಟನೇ ಸೇರಲ್ಲ. ಅದಾದಮೇಲೆ ಹಾಸನಲ್ಲಿ ಚಂದನ ಅಂತ ಇದ್ದಾರೆ ಆ್ಯಂಕರು, ಅವ್ರು ಕೂಡ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸಿ ಒಂದು ಗ್ಲಿಮ್ಸ್ನ ತೊಗೊಂಡೆ. ಸೊ ಮನೆಗೆ ಬಂದಮೇಲೆ ನಮ್ಮ ಲಿಪಿ ಅವ್ರದ್ದು ಪ್ಯಾಕಿಂಗ್ ನಡೀತಾ ಇತ್ತು. ಅಮ್ಮ ಈ ಡ್ರೆಸ್ ಅವತ್ತು ಹಾಕ್ಕೊಳ್ತೀನಿ, ಆ ಡ್ರೆಸ್ ಇವತ್ತು ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡ್ರು. ಆ್ಯಂಡ್ ನೆಕ್ಸ್ಟ್ ಡೇ ಕಾಲಲ್ಲಿ ಉಗುರೆಲ್ಲ ಬೆಳೆದಿತ್ತು, ಕಟ್ಟೆ ಮಾಡಿರಲಿಲ್ಲ. ಮೋಹನ್ ಬಾಲಿ ಪೀಲಿ ಎಷ್ಟು ಉಗುರು ಬೆಳೆದಿದೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಉಗುರೆಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ಮನೇಲಿ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಯ್ಯೋ ಪಾಪ ಒಂದು ದಿನನಾದರೂ ರಜೆ ಸಿಕ್ಕಿದ್ರೆ ಸಾಕಪ್ಪ ಮಕ್ಕಳಿಗೆ ಅನ್ನಿಸ್ತಿರುತ್ತೆ. ರಜೆ ಸಿಕ್ಕಿದಾಗ ಈ ಸಮ್ಮರ್ ಹಾಲಿಡೇಸ್ ಯಾಕಾದರೂ ಕೊಡ್ತಾರಪ್ಪ ಅಂತ ಅನ್ನಿಸ್ತಿರುತ್ತೆ. ಲಿಪಿಗೆ ಉಗುರು ಕಟ್ ಮಾಡಿಬಿಟ್ಟು ಪಾಪು ಕೈಯಲ್ಲೂ ತುಂಬ ನೈಲ್ಸ್ ಬೆಳೆದಿತ್ತಾಯ್ತಾ. ಹಿಂಗೆ ಕೈಯಲ್ಲಿ ಪರ್ಚೋದು ಗೆಬ್ರೋದು ಎಲ್ಲ ಮಾಡ್ತಾಯಿದ್ಲು. ಮಲ್ಕೊಂಡು ನನ್ನನ್ನೇ ನೋಡ್ತಾ ಇದ್ದಾಳೆ. ಆಮೇಲೆ ಕಾಲಲ್ಲಿ ಅವಳಿಗೂ ಅಷ್ಟೇ ಇಟ್ಕೊಂಡು ಪಾಪ ಏನೂ ಒದ್ದಾಡಲಿಲ್ಲ, ಏನೂ ಹಿಂಸೆ ಕೊಡಲಿಲ್ಲ. ಉಗುರೆಲ್ಲ ನೀಟಾಗಿ ಅವಳಿಗೂ ಕೂಡ ಕಟ್ ಮಾಡಿದ್ವಿ. ಸೊ ಅದಾದಮೇಲೆ ರಾಗಿ ಸರಿನ ತಿನ್ನಿಸ್ದೆ. ಹೋಪ್ ನಿಮ್ಗೆ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲ ದಿನದ ವ್ಲಾಗ್ನ ಮರ್ಜ್ ಮಾಡಿ ಹಾಕಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ಮತ್ತು ಒಳ್ಳೊಳ್ಳೆ ಪಾಪು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಬಾಯ್.